ನಮಸ್ಕಾರ, ನಾನು ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಫುಲ್ ರೆಡಿ ಆಗಿದ್ದೀನಿ, ಯಾಕಂದ್ರೆ ಹೊರಗಡೆ ಹೋಗೋಣ ಅಂತ. ನಾನು, ಧನು, ನಳಿ ಆಂಟಿ, ಆಮೇಲೆ ಪಾಪು. ಏನು ಕೆಲಸ ಅಂತ ಇಲ್ಲ. ಧನುಗೆ ಆಕ್ಚುಲಿ ಕಾಲೇಜ್ ರಜಾ ಇದೆ, ಸೊ ಆಲ್ಮೋಸ್ಟ್ 2-3 ದಿನದಿಂದ ಡೈಲಿ ನಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಸುಮ್ನೆ ಊಟ ಆದ್ಮೇಲೆ ಹೊರಗಡೆ ಒಂದ್ ರೌಂಡ್ ಹೋಗೋದು. ನೆನ್ನೆ ಐಸ್ ಕ್ರೀಮ್ ತಿನ್ಕೊಂಡು ಹಾಗೆ ಜಯನಗರ್ ಸುತ್ತಾಡ್ಕೊಂಡು ಬಂದ್ವಿ. ಇವತ್ತು ಯೋಚನೆ ಮಾಡ್ತಾ ಇದೀವಿ ಎಲ್ಲಿ ಹೋಗೋಣ ಅಂತ. ಆಕ್ಚುಲಿ ಹೈ ಲೈಫ್ ಎಕ್ಸಿಬಿಷನ್ ಇದೆ ಇವತ್ತು, ನಾಳೆ, ನಾಡಿದ್ದು. ಸೊ ಪ್ರಾಬಬ್ಲಿ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಮತ್ತೆ ಹಿಂಗೆ ಸುತ್ತಾಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಏನಾದ್ರು ಬರೋದು ಅಂತ ಅನ್ಕೊಂಡಿದೀವಿ. ಸೊ ಆಲ್ರೆಡಿ ಲಿಪ್ಸ್ಟಿಕ್ ಒಂದು ಹಾಕೋಬೇಕು. ಅಂಡ್ ಐ ಥಾಟ್ ಐ ಶೋ ಯು ನಾನು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಅಂತ, ಬಿಕಾಸ್ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇರ್ತೀರಾ. ದೀಸ್ ಲಿಪ್ಸ್ಟಿಕ್ಸ್ ಹ್ಯಾವ್ ಲಿಟರಲಿ ಸ್ಟೋಲನ್ ಮೈ ಹಾರ್ಟ್. ನಾನು ಲಾಸ್ಟ್ ಟೈಮು ಒನ್ ಆಫ್ ಮೈ ವಿಡಿಯೋಸ್ ಅಲ್ಲಿ ಲಿಪ್ಸ್ಟಿಕ್ ಬಗ್ಗೆ ಮಾತಾಡಿದ್ದೆ. ಇವತ್ತೂ ಅದನ್ನೇ ಹಾಕೋತಾ ಇದೀನಿ. ಸೊ ಲೆಟ್ ಮೀ ಶೋ ಯು ಟು ಯು. ಇದು ಸ್ಟೇಜ್ ಅವರ ಟ್ರಯಾಂಗಲ್ 3-in-1 ಲಿಪ್ಸ್ಟಿಕ್. ಅಂಡ್ ಒಂದೇ ಲಿಪ್ಸ್ಟಿಕ್ ಅಲ್ಲಿ ನಮಗೆ 3 ಶೇಡ್ ಸಿಗುತ್ತೆ. 1 ಸ್ವೈಪ್ ಲೋವರ್ ಲಿಪ್ಗೆ, ಇನ್ನೊಂದು ಸ್ವೈಪ್ ಅಪ್ಪರ್ ಲಿಪ್ಗೆ ಹಾಕಿ ಮಮ್ಮಮ್ ಮಾಡಿ ಅಂಡ್ ಬೂಮ್, ಅ ಥರ್ಡ್ ಯುನೀಕ್ ಶೇಡ್ ಬರುತ್ತೆ. ಪರ್ಫೆಕ್ಟ್ ಫಾರ್ ಆನ್ ದ ಗೋ ಮೇಕಪ್ ಲವರ್ಸ್ ಅಂಡ್ ಪರ್ಫೆಕ್ಟ್ ಫಾರ್ ಟ್ರಾವೆಲಿಂಗ್ ಕೂಡ. ಜಸ್ಟ್ 1 ಸ್ವೈಪ್ ಫುಲ್ ಪಿಗ್ಮೆಂಟೇಷನ್ ಕೊಡುತ್ತೆ. ಆ್ಯಂಡ್ ಒನ್ಸ್ ಇಟ್ ಡ್ರೈಸ್ ಇದು ಟ್ರಾನ್ಸ್ಫರ್ ಪ್ರೂಫ್ ಕೂಡ. ಈಗ ಇನ್ನೊಂದು ಶೇಡ್ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಆಲ್ಸೋ ಈ ಕಾನ್ಸೆಪ್ಟ್ ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಯುನೀಕ್ ಆಗಿದೆ. ಆ್ಯಂಡ್ ಇಟ್ಸ್ ನೋ ಸ್ಮಡ್ಜಿಂಗ್, ನೋ ಸ್ಟೇನಿಂಗ್. ನೀವು ಏನೇ ಕುಡಿದ್ರೂ ತಿಂದರೂ ಹಾಗೆ ಇರುತ್ತೆ. ದೇ ಹ್ಯಾವ್ 5 ಶೇಡ್ಸ್. 01 ಬ್ರಿಕ್ ಪಿಂಕ್, 02 ಸ್ಕಾರ್ಲೆಟ್ ವಿಸ್ಪರ್, ಇದು ಮ್ಯಾಕ್ ರೂಬಿ ಟ್ರೂ ಪ್ಲಸ್ ವೆಲ್ವೆಟ್ ಟೆಡಿ ಡ್ಯೂಬ್ಸ್, 03 ಕ್ಯಾರಮೆಲ್ ರೋಸ್, 04 ನ್ಯೂಡ್ ಆರ್ಕಿಡ್, ಇದು ಮ್ಯಾಕ್ ಟ್ವಿಗ್ ಡ್ಯೂಬ್, 05 ಟ್ರಫಲ್ ಬ್ಲಷ್, ಇದು ಹುಡಾ ಬ್ಯೂಟಿ ಡ್ಯೂಬ್. ಸಕ್ಕತ್ತಲ್ಲ. These lipsticks are waterproof, smudge proof and 12 hours ವರ್ಗೂ ಸ್ಟೇ ಆಗುತ್ತೆ. and bonus, it's enriched with avocado oil to keep our lips nourished and comfy. ನೀವು ಈ ಲಿಪ್ಸ್ಟಿಕ್ಸ್ ನ ತಗೋಬೇಕು ಅಂತ ಇದ್ರೆ now is the right time. Use my exclusive code arpita2025 to get 15% off on their official website stacebeauty.com. ಇದು Amazon, Nykaa and Purple ಅಲ್ಲಿ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹಾಕಿದೀನಿ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಆಲ್ಸೋ ನಿಮ್ ಫೇವ್ರೆಟ್ ಶೇಡ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಬಿಕಾಸ್ ಐ ಕಾಂಟ್ ಪಿಕ್ ಒನ್. ದೇ ಆರ್ ಆಲ್ ಸೋ ಬ್ಯೂಟಿಫುಲ್. ಆಲ್ಸೋ ಹ್ಯಾಪಿ ಶಾಪಿಂಗ್. ಫೈನಲಿ ಗೋಯಿಂಗ್ ಔಟ್. ಊಟ ಆಯ್ತು ಎಲ್ಲರದು. ಇವಾಗ ಧನು ಏನೋ ಇಂದಿರಾನಗರ್ ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಅವನಿಗೆ ಹುಚ್ಚು ಸುತ್ತೋದು, ನಮಗೂ ಇವಾಗ ಹುಚ್ಚು. ಮಾಡೋಕ್ಕೆ ಏನು ಕೆಲಸ ಇಲ್ಲ, ಸ್ವಲ್ಪ ಬೋರ್ ಆಗ್ತಾ ಇತ್ತು. ಸೊ ಹಾಗಾಗಿ ಆ್ಯಕ್ಚುಲಿ ಮಾಡೋಕ್ಕೆ ತುಂಬ ಕೆಲಸ ಇದೆ. ಬಟ್ ಒಂಥರ ನಾವು 3 ಜನ ಅಂದರೆ ಪಾಪುನು ಸೇರಿ 4 ಜನ ಒಂಥರ ಬೆಸ್ಟ್ ಕಾಂಬಿನೇಷನ್. ನಾವು ಸಾಕಾದಾಗ ಮೀಟಿಂಗ್ ಹೊಡ್ಕೊಂಡು ವಿ ಟಾಕ್ ಅಬೌಟ್ ಲಿಟ್ರಲಿ ಎವ್ರಿಥಿಂಗ್. ಆ್ಯಂಡ್ ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಚಿನ್ನಮ್ಮ ತಾಚಿ ಮಾಡ್ತಾಳೆ. ಸೊ ಅವಳಿಗೆ ಒಂದು ದಾರಿ ಮಲಗಿಸೋಕ್ಕೆ. ಆ್ಯಂಡ್ ನಮ್ಮ 3 ಜನಕ್ಕೆ ಒಂಥರ ಮಳೆ ಬೇರೆ ಬರ್ತಾ ಇದೆ, ಸೊ ತಣ್ಣಗಿದೆ ಅಂತ ಹೋಗಿ ಬರೋದು. ನೋಡಿ ನಮ್ಮ ಚಿನ್ನಮ್ಮನ ಪಾಪುನ ಬೇರೆ ಕರ್ಕೊಬತ್ತಾರೆ. ಅಂಬ ಚಿನ್ನಮ್ಮ ಅಂಬೂ ಅಂಬ ಕರಿ ಗೊತ್ತಾ ನಿಂಗೆ ಡ್ಯಾಡಿನ ಸೊಂಡ್ಕೊಡ ಅಲ್ಲಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಮಾಡವ. ಏನಕ್ಕೆ ಕ್ಯಾಮ್ರಾ ತೆಗ್ದೆ ಅಂದರೆ ನೆನ್ನೆ ಏನಾಯಿತು ಗೊತ್ತಾ, ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು ಆಯಿತಾ ಚಿನ್ನಮ್ಮ. ಅಭಿನೂ ಕೆಲ್ಸಕ್ಕೆ ಹೊರಡಬೇಕಾಗಿತ್ತು. ಸೊ ಅವನು ಹೇಳ್ದ ಪಾಪ ಕ್ಯಾಮ್ರಾ ಇಡು ಅಂತ. ಯೂಶ್ವಲಿ ನಾವು ಇಡ್ತೀವಿ. ನಾನು ನೆನ್ನೆ ಇಲ್ಲ, ಅವಳು ಫುಲ್ ಡ್ಯಾಡ ಬಂತು. ಫುಲ್ ಡೀಪ್ ಸ್ಲೀಪಲ್ಲಿದ್ದಾಳೆ, ಅವಳು ಎದೋಳಲ್ಲ ಅಂತ ಹೇಳ್ದೆ. ಆಯಿತು ಬಾ ಅಂತ ಹೇಳಿದ್ನ. ಅವನು ಕೆಳಗಡೆ ಹೋಗಿದ್ದಾನೆ, ನಾನು ಸ್ನಾನಕ್ಕೆ ಹೋಗಿದ್ದೀನಿ. ನನಗೆಲ್ಲೋ ಚಿನ್ನಮ್ಮನ ವಾಯ್ಸ್ ಬಂದಂಗೆ ಅನಿಸ್ತು. ನಾನೇ ತಲೆಯಲ್ಲಿ ಇಮ್ಯಾಜಿನೇಷನ್ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಸೌಂಡ್ ಬರ್ತಿದೆಯಲ್ಲ ಅಂತ ಡೋರ್ ಓಪನ್ ಮಾಡಿದ್ರೆ ಮೇಡಮ್ ಒಂದು ಕೈಯಲ್ಲಿ ಪರ್ಕೆ, ಒಂದು ಕೈಯಲ್ಲಿ ಏನದು ಪರ್ಕೆ ಕಸದ ಮರ 2 ಇಟ್ಕೊಂಡು ಆಟ ಆಡ್ತಾ ಇದ್ದೆ. ಡೀಪ್ ಸ್ಲೀಪಲ್ಲಿ ಇದ್ದಿದ್ದು. ಆಗ ನಾನು ಬೇರೆ ಸೋಪೆಲ್ಲ ಹಚ್ಕೊಂಡ್ಬಿಟ್ಟಿದ್ನ. ಆಮೇಲೆ ಮತ್ತೆ ಅಭಿ ಕರೆದೆ ಫೋನ್ ಮಾಡಿ, ಪ್ಲೀಸ್ ಒಂದು 5 ನಿಮಿಷ ಬಾ ಅಂತ. ಪಾಪ ಅವನು ಹೊರಟಿರೋನು ಮತ್ತೆ ಬಂದು ಎತ್ಕೊಂಡು ಮಲಗಿಸ್ದ. ನಾನು ಚಿಡಿ ಪೋಸ್ ಮಾಡಿ ಚಿನ್ನಮ್ಮ, ಪೋಸ್. ಹಾಯ್ ಹಾಯ್ ಅನ್ನು ಹಾಯ್ ಜಂಪ್. ಹಲೋ, ಇಟ್ಸ್ ಅ ನ್ಯೂ ಡೇ. ಫ್ರೆಶ್ ಆಗಿ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಚಿನ್ನಮ್ಮ ನೋಡಿ, ಹಾಯ್ ಕ್ಯೂರಿಫೈ. ಈ ಡ್ರೆಸ್ ಆ್ಯಕ್ಚುಲಿ ನಾನು ಪಾಪುಗೆ ಬರ್ತ್ಡೇಗೆ ಹಾಕೋಣ ಅಂತ ತೊಗೊಂಡಿದ್ದೆ. ಸ್ಕಾರ್ಟ್ ಹಾಕಿದ್ದೆ ಬರ್ಡೇಗೆ, ಬಟ್ ಟಾಪ್ ಹಾಕಿರಲಿಲ್ಲ ಬಿಕಾಸ್ ಅಲ್ಲಿ ಚಳಿ ಇತ್ತಲ್ಲ ಬಂಡೀಪುರಲ್ಲಿ. ಆಮೇಲೆ ಇವಾಗ ವಾಶ್ ಎಲ್ಲ ಆದಮೇಲೆ ಅದು ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಸುಮ್ಮನೆ ವೇಸ್ಟ್ ಆಗೋದು ಬೇಡ, ಚೆನ್ನಾಗಿದೆ ಅಂತ. ಸೊ ಇವತ್ತು ವಿ ಆರ್ ಪ್ಲಾನಿಂಗ್ ಟು ಗೋ
ಗಿಫ್ಟ್. ಸೊ ನನ್ನ ಬರ್ಡೇ ಗಿಫ್ಟ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಅಭಿ ಸರ್ಪ್ರೈಸ್ ಮಾಡೋಣ ಅಂತ ಈ ಸತಿ ಆದರೂ ಒಂದಷ್ಟು ಪ್ರಯತ್ನ ಪಟ್ಟನಂತೆ, ಬಟ್ ಪ್ರಯತ್ನ ಫಲ ನೀಡಿಲ್ಲ. ಸೊ ಇಸ್ ಲೈಕ್ ನೀನೇ ಹೇಳ್ಬಿಡಮ್ಮ ಸುಮ್ಮನೆ, ಆಮೇಲೆ ಅನ್ನೆಸೆಸರಿ ಏನೇನೋ ಕೊಟ್ಬಿಟ್ಟು ಸುಮ್ಮನೆ ನಿಮಗೂ ಇಷ್ಟ ಆಗದಿರೋ ಥರ ಆಗಬಾರ್ದು. ಸೊ ಯು ಟೆಲ್ ಮೀ ಅಂತ. ಆ್ಯಂಡ್ ಹುಡುಗರು ಸ್ವಲ್ಪ ಹಾಗೆ ಅಲ್ವಾ ಪಾಪ. ಐ ನೋ ಹಿ ಹಸ್ ಪುಟ್ ಇನ್ ಎಫರ್ಟ್ಸ್, ಬಟ್ ಅಟ್ಲೀಸ್ಟ್ ಹೇಳಿದ್ನಲ್ಲ ತಗೋ ನಿನಗೇನು ಬೇಕು ಕೇಳು ಅಂತ. ಸೊ ನನ್ನ ತಲೆಯಲ್ಲಿ ಒಂದು 2-3 ಆಪ್ಷನ್ ಇತ್ತು ನಾನು ಏನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದರಲ್ಲಿ ಒನ್ ಆಫ್ ದಿ ಆಪ್ಷನ್ಸ್ ವಾಸ್ ಡೈಸನ್ ಏರ್ ಸ್ಟ್ರೇಟ್, ಬಿಕಾಸ್ ನಾನು ಸ್ಟ್ರೇಟ್ನಿಂಗ್ ಮಾಡ್ಕೊತಾ ಇರ್ತೀನಿ ಆ್ಯಂಡ್ ಆಲ್ರೆಡಿ ನನ್ನ ಕೂದಲು ಸ್ವಲ್ಪ ತೆಳ್ಳಗಿದೆ. ಸೊ ಹಾಗಾಗಿ ತುಂಬ ಹೀಟ್ ಬೇಡ ಅಂತ ಐ ಥಾಟ್ ಡೈಸನ್ ಏರ್ ರ್ಯಾಪ್ ನನ್ನ ಹತ್ರ ಇದೆ. ಅದನ್ನು ನಾನು ನನ್ನ ಬರ್ಡೇಗೆ ಐ ಥಿಂಕ್ 5 ವರ್ಷದ ಮುಂಚೆ ನನ್ನ ಬರ್ಡೇಗೆ ನಾನು ದುಡಿಯೋಕ್ಕೆ ಶುರು ಮಾಡಿದಾಗ ₹1 ಕೂಡಿಟ್ಟು ತೊಗೊಂಡಿದ್ದೆ. ಸೊ ಇವಾಗ ಮತ್ತೆ ಏರ್ ಸ್ಟ್ರೇಟ್ ತೊಗೊಳ್ಳೋಣ ಅಂತ ಒಂದು ವಾರದಿಂದನೂ ರಿವ್ಯೂಸ್ ನೋಡ್ತಾನೇ ಇದ್ದೀನಿ. ನನ್ನ ಫ್ರೆಂಡ್ನು ಕೇಳಿದೆ. ಸೊ ಬೇಸಿಕಲಿ ಅದರಲ್ಲಿ ಏನು ಹೀಟ್ ಪ್ಲೇಟ್ ಇರಲ್ಲ, ಹಾಟ್ ಪ್ಲೇಟ್ಸ್ ಏನಿರುತ್ತೆ ಸ್ಟ್ರೈಟ್ನಿಂಗಲ್ಲಿ, ಸ್ಟ್ರೈಟ್ನರ್ ಮಷೀನ್ಸಲ್ಲಿ ಅದಿರಲ್ಲ ಅಂತೆ. ಸೊ ಗಾಳಿ ಯೂಸ್ ಮಾಡಿಕೊಂಡೆ ಹೇರ್ ಸ್ಟ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಐ ಥಾಟ್ ತೊಗೊಳ್ಳೋಣ ಅಂತ. ಇವತ್ತು ಹೆಂಗಿದ್ರು ನಾನು ಹೇಳಿದೆ ಅಲ್ಲ, ಧನು ಫ್ರೀ ಇದ್ದಾನೆ, ಅವನಿಗೆ ಕಾಲೇಜ್ ನೆಕ್ಸ್ಟ್ ವೀಕಿಂದ ಏನೋ. ಸೊ ಅಲ್ಲಿವರೆಗೂ ಅವ್ನು ಫ್ರೀ ಇರ್ತಾನೆ. ಅವ್ನು ಫ್ರೀ ಇರೋವರೆಗೂ ನಾನು ಚೆನ್ನಾಗೆ ಏನಾದರೂ ಕೆಲಸ ಇದ್ದರೆ ಅವನ ಜೊತೆ ಸುತ್ತಾಡೋದು. ಅವನಿಗೂ ಸುತ್ತಾಡ್ಸೋಕ್ಕೆ ಸಕ್ಕದ ಇಷ್ಟ, ನಮಗೂ ಇಷ್ಟ. ಇವತ್ತು ಆಂಟಿ ಯಾವುದೋ ಒಂದು ಫಂಕ್ಷನ್ ಹೋಗಿದ್ದಾರೆ ಅವ್ರ ಫ್ರೆಂಡ್ ಮನೆಯಲ್ಲಿ. ಅವ್ರ ಫ್ರೆಂಡ್ ಮೊಮ್ಮಗುದು ನಾಮಕರಣನೋ ಅಥವಾ ಬರ್ತ್ಡೇನೋ ಏನೋ ಇದೆ ಇಲ್ಲೇ ಮನೆ ಹತ್ರನೇ. ಸೊ ಅಲ್ಲಿ ಹೋಗಿದ್ದಾರೆ. ಅಲ್ಲಿಂದ ಬಂದ ಮೇಲೆ ನಾವು ಹೋಗೋಣ ಅಂತ. ಅಷ್ಟೊತ್ತಿಗೆ ಊಟ ಎಲ್ಲ ಮಾಡ್ಕೋಬೇಕು. ಚಿನ್ನಮ್ಮ ಚೀ ಅದು ಬಾ. ಸೊ ಅಲ್ಲಿಂದ ಆಂಟಿ ಬರೋ ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮಾಡಿಕೊಂಡು ಪಾಪಗೆ ಊಟ ಮಾಡಿಸಿ ರೆಡಿ ಆಗಬೇಕು. ರೆಡಿ ಇನ್ ದ ಸೆನ್ಸ್ ಬಟ್ಟೆ ಎಲ್ಲ ಹಾಕ್ಕೊಂಡು. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಆ್ಯಂಡ್ ಹೊರೆಯಾನ್ ಮಾಲಲ್ಲಿದೆ ಡೈಸನ್ನು, ಮಾಲ್ ಆಫ್ ಏಷ್ಯಾಲಿದೆ, ಫೀನಿಕ್ಸ್ ಮಾಲಲ್ಲಿದೆ, ಈ ಥರ ಇತ್ತು. ಸೊ ಧನು ಫೋನ್ ಮಾಡಿ ಕೇಳ್ಕೊಳ್ಳಿ ಎಲ್ಲಾದರೂ ಆಫರ್ಸ್ ಇದ್ದರೆ ಅಲ್ಲೇ ಹೋಗೋಣ ಅಂತ ಅಂದ. ಸೊ ಯೂಶ್ವಲಿ ಎಲ್ಲ ಕಡೆ ಸೇಮ್ ಆಫರೇ ಇರುತ್ತೆ. ಹೊರೆಯಾನ್ಗೆ ಕಾಲ್ ಮಾಡಿದ್ದೆ, ಬಿಕಾಸ್ ನಾನು ಲಾಸ್ಟ್ ಟೈಮು ಹೊರೆಯಾನ್ ಮಾಲಲ್ಲೇ ತೊಗೊಂಡಿದ್ದು. ಹೀ ಸೆಡ್ ಆಫರ್ಸ್ ಏನೂ ಇಲ್ಲ, ಸೇಮ್ ಅಷ್ಟೇ ಪ್ರೈಸು, ಬಟ್ ಅದೇನೋ ₹4,000 ಡಿಸ್ಕೌಂಟ್ ಕೂಪನ್ ಸಿಗುತ್ತೆ ಅಂತ ಏನೋ ಹೇಳಿದ್ರು. ಬಟ್ ಹೀ ಈಸ್ ಆಲ್ಸೋ ಸ್ಟಿಲ್ ನಾಟ್ ಶ್ಯೂರ್. ಅದಕ್ಕೆ ಅವರು ಅರ್ಧ ಗಂಟೆ ಟೈಮ್ ಕೊಡಿ ಮೇಡಮ್, ನಾನೊಂದು 3 ಗಂಟೆ ಹಂಗೆ ಬರ್ತೀನಿ ಅಂದೆ. ಬಿಕಾಸ್ ಇವಾಗ ಆಲ್ರೆಡಿ 1:15, 3 ಗಂಟೆಗಿಂತ ಲೇಟೇ ಆಗುತ್ತೆ ಅನಿಸುತ್ತೆ. ನಾವಿನ್ನು ಊಟ ಮಾಡ್ಕೊಂಡು ರೆಡಿಯಾಗಿ ಹೋಗಿ. ಸೊ ನಾನು ಅಪ್ರಾಕ್ಸಿಮೇಟ್ಲಿ 3 o'clock ಅಂದೆ. ಸೊ ಅದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಹೇಳ್ತೀನಿ, ಕೇಳಿಕೊಂಡು ಅದು ಅಪ್ಲಿಕೇಬಲ್ ಆಗುತ್ತಾ ಏನು ಅಂತ ಅಂದರು. ಸೊ ಆದರೆ ಒಂದು 4,000 ಕಡಿಮೆ ಸಿಗುತ್ತೆ. ಇಲ್ಲ ಅಂತಂದರೆ ತೊಗೊಂಡು ಬರಬೇಕು. ಆನ್ಲೈನೂ ಇದೆ, ನೈಕಾಲೆಲ್ಲ ಇದೆ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲಿ ತೊಗೊಳಕ್ಕೆ ಭಯ. ಬಿಕಾಸ್ ಏನೇನೋ ಸ್ಟೋರೀಸ್ ಕೇಳ್ತಾ ಇರ್ತೀವಲ್ಲ, ಸುಮ್ಮನೆ ಖರ್ಚು ಮಾಡೋದು ಮಾಡ್ತೀವಿ, ಸುಮ್ಮನೆ ಯಾಕೆ ಹಾಗೆ ಅಂದ್ಬಿಟ್ಟು ಅಟ್ಲೀಸ್ಟ್ ಸ್ಟೋರಲ್ಲಿ ತಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದ್ರೂ ಹೋಗಿ ಹೇಳ್ಬೋದು ನೋಡಿ ಹಿಂಗಿದೆ ಅಂತ, ಅಥವಾ ಚೆಕ್ ಮಾಡಿಕೊಂಡೇ ತೊಗೊಂಬಂದ್ಬಿಡ್ಬೋದು. ಸೊ ಹಾಗಾಗಿ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಸೊ ದ್ಯಾಟ್ಸ್ ದ ಪ್ಲ್ಯಾನ್. ಅದಕ್ಕೆ ಚಿನ್ನಮ್ಮಗೂ ನೀಟಾಗಿ ರೆಡಿ ಮಾಡಿ ಕೂರಿಸಿದ್ದೀನಿ ನೋಡಿ. ಚಿಂಚು ಇಲ್ಲಿ ಸ್ಮೈಲ್ ಸ್ಮೈಲ್. ಸೊ ಯಾ ಇವಾಗ ರೆಡಿಯಾಗಿ ಹೊರಡುವ. ಸೊ ಇವಾಗ ಚಿನ್ನಮ್ಮಗೆ ಊಟದ ಟೈಮು. ಬಂಗಾರ ಅದನ್ನು ಎತ್ಕೊಂಡು ಎಲ್ಲ ತೋರಿಸ್ಬೇಕು ಮೇಲೆ. ನನ್ನ ಮನೇಲಿ ಯಾರೂ ಇಲ್ಲ, ಹೇಳ್ದೆ ಇಲ್ಲ. ಆಂಟಿ ಹೊರಗಡೆ ಹೋದ್ರು, ಧನುನು ಎಲ್ಲೋ ಹೋಗಿದ್ದಾನೆ, ಅಬೇನೂ ಇಲ್ಲ. ಸೊ ಹಾಗಾಗಿ ಒಬ್ಬಳೆ ಮ್ಯಾನೇಜಿಂಗ್. ಆ್ಯಂಡ್ ಇವತ್ತು ಆಂಟಿ ಡಾಕ್ಟರ್ ಮೊನ್ನೆ ಹೋದಾಗ ಪಾಪುಗಿನ್ಮೇಲಿಂದ ಎಲ್ಲ ಮನೇಲಿ ನೀವೇನು ಮಾಡ್ಕೊಂಡಿದ್ದೀರೋ ಊಟ ಅದನ್ನೇ ಕೊಡಿ, ತಿನ್ಸೋದು ಶುರು ಮಾಡಿ ಅಂತ ಹೇಳಿದ್ರು. ಸೊ ಆಂಟಿ ಇವತ್ತು ಕಾಯನ್ನ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನು ಚಿಕ್ಕವಳಿದ್ದಾಗೆಲ್ಲ ನಾನು ಇದು ಕೇಳೇ ಇಲ್ಲ ಕಾಯನ್ನ ಅಂತ. ಇವ್ರ ಮನೆಗೆ ಬಂದಮೇಲೆ ನಾನು ಕೇಳಿದ್ದು. ನೀವು ನೋಡಿದ್ದೀರಾ? ನಿಮ್ಮ ಮನೇಲಿ ಮಾಡ್ತಾರಾ? ಪ್ರಾಬಬ್ಲಿ ಹಾಸನ್ ಸೈಡಲ್ಲೆಲ್ಲ ಮಾಡ್ತಾರೆ ಅನಿಸುತ್ತೆ. ನಮ್ಮ ಮನೇಲೆಲ್ಲ ಇದು ಮಾಡ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಾನು ಕೇಳಿದ್ದು. ಆ್ಯಂಡ್ ನನಗೆ ಓಕೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಕಾಯನ್ನ, ಅದೇನೋ ಗೊತ್ತಿಲ್ಲ ನನಗೆ. ಸೊ ಇವಾಗ ಚಿನ್ನಮ್ಮಗೆ ನೋಡೋಣ. ಆಂಟಿ ಅನ್ನನೂ ಮಾಡಿಟ್ಟು ಹೋಗಿದ್ದಾರೆ, ಕಾಯನ್ನ ತಿನ್ನಿಸು ಅಂತ ಹೇಳಿದ್ರು. ಸೊ ಕಾಯನ್ನ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಅವಳು ತಿಂದರೆ ಓಕೆ, ತುಪ್ಪ ಎಲ್ಲ ಹಾಕ್ತೀನಿ. ತಿಂದಿಲ್ಲ ಅಂತ ಅಂದರೆ ಪ್ರಾಬಬ್ಲಿ ಮತ್ತೆ ಅನ್ನ ಸಾರೇ ಮಾಡಿ ತಿನ್ನಿಸ್ತೀನಿ. ಚಿಂಚು ಇದು ನಳಿ ಮಾಡಿರೋದು ಚಂದ ಇದೆ ಅಂತ. ಚಿಂಚು ನೀನು ತಿನ್ಕೊಂಡು ಬಿಡ್ತೀಯಾ ಗುಡ್ ಪಾಪು ಥರ?
ಮಾಡ್ಬಾರ್ದು, ಹಿಂಗೆ ಮುಟ್ಟು ಹಾಯ್ ಫಿಶಿ ಅನ್ನ. ಹಾಯ್ ಫಿಶಿ ಬೇಬಿ. ಪುಚ್ಚಿ ಕೊಟ್ಬಿಡು ಬಾಯ್ ಫಿಶಿಗೆ. ಪುಚ್ಚಿ ಕೊಡು, ಪುಚ್ಚಿ ಕೊಡು, ಹಿಂಗೆ ಕೊಡು. ಅಮ್ಮ ಅಮ್ಮ. ಹಾಯ್ ಫಿಶಿ, ಸೋ ಕ್ಯೂಟ್ ಅಲ್ಲ. ಅಮ್ಮ ಅಲ್ಲಿ ಮುದ್ದು ಮಾಡೋಣ ಬಾ. ವಾಟ್ ಇಸ್ ಯುವರ್ ನೇಮ್ ಕೇಳು. ನಿನ್ನ ಹೆಸರೇನಾ? ಅಂಬ. ನೀನೇ ಇಟ್ಬಿಟ್ಟ ಅಂಬ ಅಂತ. ನನ್ನ ಹೆಸರು ಗ್ರಂಥ ಅಂತ ಹೇಳು. ನನ್ನ ಹೆಸರು ಗ್ರಂಥ. ನಿಮ್ಮ ಹೆಸರೇನು? ಏನಿದ್ರೆ ಹೆಸರು ನೋಡಲ್ಲ ಆಂಟಿದು. ಹೇಳು ಆಂಟಿಗೆ. ಆಂಟಿ ಫಿಶ್ ಇದೆ. ಓ ಪುಚ್ಚಿ, ಪುಚ್ಚಿ ಕೊಟ್ಬಿಡಿ ನಾನು. ಹಾಂ ಮಾಡಬಾರ್ದು, ಸಿಕ್ಬಾರ್ದು. ಅಮ್ಮ ಪುಚ್ಚಿ ಕೊಟ್ಬಿಟ್ಲು. ಅಯ್ಯ ಅಯ್ಯ ಅಯ್ಯ. ಅಯ್ಯೋ ಅಯ್ಯೋ. ಬಾ ಹಾಯ್ ಮಾಡಿ. ಹಾಯ್ ಅಂತ ಹಾಯ್ ಹೇಳು ಫಿಶಿಗೆ. ಇಲ್ಲಿ ಇಲ್ಲಿ ಫಿಶಿಗೆ ಹಾಯ್ ಮಾಡು. ಫಿಶಿಗೆ ಹಾಯ್ ಮಾಡು. ಹಾಯ್ ಫಿಶಿ. ಬಾ ಮುಂದೆ ಬಾ. ಹಾಯ್ ಫಿಶಿ. ಅಮ್ಮ ಹೊಡಿಬಾರ್ದು ಪಾಪ. ಆ್ಯಕ್ಚುಲಿ ಮಧ್ಯಾಹ್ನ ಹೇಳ್ದಂಗೆ ಇವತ್ತು ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೇಳಿದೆ ಅಲ್ಲ ಡೈಸನ್ ತೊಗೊಳಕ್ಕೆ. ಬಟ್ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಅನ್ಎಕ್ಸ್ಪೆಕ್ಟೆಡಾಗಿ ಮನೆಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಸೊ ಆಲ್ಮೋಸ್ಟ್ 5:30 ಆಗೋಯ್ತು ಅವರೆಲ್ಲ ಹೋಗೋ ಅಷ್ಟೊತ್ತಿಗೆ. ಸರಿ ಆಮೇಲೆ ನಾನು ರೆಡಿ ಆಗಿಬಿಟ್ಟಿದ್ದೀನಕ್ಕ ಬನ್ನಿ ಹೋಗೋಣ ಅಂತ ಅಂದ. ಸರಿ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು ನನಗೆ 8 ಗಂಟೆಗೆ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಸೊ ಐ ಥಾಟ್ ನಾನು ರೆಡಿಯಾಗಿ ಹೊರಡೋದು ಅಟ್ಲೀಸ್ಟ್ ಒಂದು 15-20 ನಿಮಿಷ ಬೇಕು. ಸೊ ಸಂಜೆ ಮೇಲೆ ಟ್ರಾಫಿಕ್ ಆಗೋಗುತ್ತೆ ಮತ್ತು 8 ಗಂಟೆ ಅಷ್ಟೊತ್ತಿಗೆ ವಾಪಸ್ ಗಡಿ ಬಿಡಿಲಿ ಬಂದು ಕಾಲ್ ತೊಗೊಳಕ್ಕಾಗಲ್ಲ ಅಂತ. ಸರಿ ಬಿಡು ಇವತ್ತು ಬೇಡ ಅಂದ್ಕೊಂಡೆ. ನಾಳೆ ಮತ್ತು ಅವನು ಫುಲ್ ಬ್ಯುಸಿ ಇದ್ದಾನಂತೆ. ಸೊ ನಾನು ಅಭಿನ್ ಜೊತೆ ಹೋಗ್ತೀನಿ ಬಿಡು ನಾಳೆ ಅಂದೆ. ಅವನು ಇಲ್ಲ ನಾನೇ ಬರ್ತೀನಿ, ಅವನು ಏನೋ ಶೂಸ್ ತೊಗೋಬೇಕಂತೆ. ಸೊ ನಾನೇ ಬರ್ತೀನಿ ನಿಮ್ಮ ಜೊತೆ ಅಂತ ಅಂದ. ಸರಿ ಅಂದ್ಬಿಟ್ಟು ನೆಕ್ಸ್ಟ್ ವೀಕ್ಗೆ ಸ್ಕೆಡ್ಯೂಲ್ ಮಾಡಿದೆ. ಒಂದು ನಿಮಿಷ. ಹೆಲೋ. ಸೊ ಹಂಗೆ ಕ್ಯಾನ್ಸಲ್ ಮಾಡಿದ್ವಾ. ನೋಡಿದ್ರೆ ಇವಾಗ ಟೈಮು 7:20. ಇವಾಗ ಐ ಗಾಟ್ ಅ ಮೆಸೇಜ್ ಫ್ರಮ್ ದೆಮ್, ಯಾರ ಜೊತೆ ನನ್ನ ಕಾಲ್ ಸ್ಕೆಡ್ಯೂಲ್ ಆಗಿತ್ತು 8 ಗಂಟೆಗೆ. ಅವರು ಏನೋ ಅವ್ರದ್ದು ಸ್ವಲ್ಪ ಇಶ್ಯೂ ಆಯ್ತಂತೆ. ಸೊ ದೇ ಸೆಡ್ ನಾಳೆ ವಿಲ್ ಟೇಕ್ ಅ ಕಾಲ್ ಅಂತ. ಸೊ ಇವಾಗ ಫ್ರೀ ಅದೇ. ಬಟ್ ನನ್ನ ಟೀಮಿಂದ ಮೆಸೇಜ್ ಬಂತು ಸೇಯಿಂಗ್ ಸ್ವಲ್ಪ ವೆಯ್ಟ್ ಲಾಸ್ದು ಅದು ಇದು ಏನೋ ಕೆಲಸ ಇದೆ ಅಂತ. ಸೊ ಇವಾಗ ಅದನ್ನು ಒಂಚೂರು ನೋಡಬೇಕು. ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಾ ಇದೆ. ಬಿಕಾಸ್ ನೆನ್ನೆ ಏನಾಯಿತು ಅಂದರೆ, ನೆನ್ನೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿದ್ನ ಮಧ್ಯಾಹ್ನ. ಅಲ್ಲಿ ಆಂಟಿ ತಿನ್ನೋಣ ಅಂತಿದ್ದಾರೆ. ನನಗೆ ಫುಲ್ ಆಗೋಗಿದೆ, ಏನೂ ತಿನ್ನೋಕ್ಕಾಗಿಲ್ಲ. ಸರಿ ಅದಕ್ಕೆ ಇವತ್ತೇನು ಪ್ಲ್ಯಾನ್ ಮಾಡಿದೆ ಅಂತ ಅಂದರೆ, ಲೈಟಾಗಿ ತಿನ್ಕೊಳ್ಳೋಣ. ಬಿಕಾಸ್ ಹೊರಗಡೆ ಹೋದಾಗ ಏನಾರು ತಿನ್ನೋಕ್ಕಾಗತ್ತೆ ಅಂತ ಲೈಟಾಗಿ ತಿಂದೆ. ನೋಡಿದೆ ಹೊರಗಡೆ ಹೋಗಿಲ್ಲ. ಆ್ಯಂಡ್ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿವಾಗ್ತಾಯಿದೆ. ಸೊ ಐ ಥಾಟ್ ಇವಾಗ ಊಟ ಮುಗಿಸ್ಕೊಂಡು ದೆನ್ ಐ ವಿಲ್ ಚೆಕ್ ಆಲ್ ದ ಮೆಸೇಜಸ್ ಆ್ಯಂಡ್ ಅದೇನು ಕೆಲಸ ಇದೆ ಅದೆಲ್ಲ ಮುಗಿಸೋಣ ಅಂತ. ಸೊ ಐ ಥಾಟ್ ಲೆಟ್ ಮೀ ಕಮ್ ಹ್ಯೂರ್ ಆ್ಯಂಡ್ ಇನ್ಫಾರ್ಮ್ ಯು. ಮತ್ತು ನಾಳೆ ಸಿಗುವ, ನೋಡೋಣ ನಾಳೆ ಹೆಂಗಿರುತ್ತೆ ಏನಿರುತ್ತೆ ದಿನ ಅಂತ.